ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಮೂರನೇ STMC ಸಭೆಗೆ ಸಂಬಂಧಪಟ್ಟಂತೆ ಸಭೆಯ ನಡಾವಳಿಯನ್ನು ಬರೀತಕ್ಕಂಥದ್ದು, ಅನುದಾನಗಳು 3 ಸಭೆಗೆ ಎಷ್ಟೆಷ್ಟು ಬಂದಿದೆ, ಅದನ್ನು ಯಾವ ರೀತಿ ಖರ್ಚು ಮಾಡ್ತಕ್ಕಂಥದ್ದು, ವೋಚರ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಆನಂತರ ಇದಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಸಾಹಿತ್ಯದ ಪರಿಚಯವನ್ನು ಮಾಡ್ಕೊತಕ್ಕಂಥದ್ದು, ಉಪಯೋಗಿತ ಪ್ರಮಾಣ ಪತ್ರ ಯಾವ ರೀತಿ ಬರೀತಕ್ಕಂಥದ್ದು ನೋಡೋಣ. ಇದು ಮೊದಲನೇ 3ನೇ STMC ಸಭೆಗೆ ಸಂಬಂಧಪಟ್ಟಂತೆ 7/3/2026ನೇ ತಾರೀಕು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಯಾರು ಅಧ್ಯಕ್ಷತೆ ಇತ್ತು, ಅನಂತರ ಪ್ರಾಸ್ತಾವಿಕ ನುಡಿ, ಸ್ವಾಗತ, ಪ್ರಾರ್ಥನೆ ಎಲ್ಲ ಮೆನ್ಷನ್ ಮಾಡ್ತೀವಿ. ನಂತರ ಟಿಪ್ಪಣಿ, 3 ಕಾಲಮ್ಗಳಲ್ಲಿ ಟಿಪ್ಪಣಿ ಸಂಖ್ಯೆ, ಚರ್ಚಾಂಶಗಳ ಮೇಲೆ ಕೈಗೊಂಡ ತೀರ್ಮಾನ. ಈ ಟಿಪ್ಪಣಿ ಸಂಖ್ಯೆ 1ರಲ್ಲಿ 2026-27ನೇ ಸಾಲಿನ ದಾಖಲಾತಿಯ ಪೂರ್ವ ಸಿದ್ಧತೆಯ ಬಗ್ಗೆ ಅಂತ ತೆಗೆದುಕೋಬೇಕು. ಅಂದರೆ ಮುಂದಿನ ವರ್ಷದ್ದು 2026-27ನೇ ಸಾಲಿನಲ್ಲಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಈ ಕೆಳಕಂಡ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಾಯಿತು. ಇನ್ನೊಂದು, ಶಾಲಾ ವ್ಯಾಪ್ತಿಯ ಜನವಸತಿಗಳಿಗೆ ಭೇಟಿ ನೀಡ್ತಕ್ಕಂಥದ್ದು, ಫ್ಲೆಕ್ಸು, ಕರಪತ್ರ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು, ಪೋಷಕರ ಮನವೊಲಿಸ್ತಕ್ಕಂಥದ್ದು, ಇಲಾಖೆ ಉಚಿತ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಇನ್ನು ಟಿಪ್ಪಣಿ 2ರಲ್ಲಿ 2026-27ನೇ ಸಾಲಿನಲ್ಲಿ ಶಾಲೆಯಲ್ಲಿ ಅವಶ್ಯಕತೆ ಇರುವ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ, ಶಾಲೆಗೆ ಬೇಕಾದಂಥ ಸಂಪನ್ಮೂಲಗಳು ಯಾವ್ದ್ಯಾವುದು ನಮಗೆ ಬೇಕು, ಅದನ್ನೆಲ್ಲದನ್ನು ಯಾವ ರೀತಿ ಕ್ರೋಢೀಕರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಣೆಯನ್ನು STMC ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು. ಇನ್ನು 3ನೇ ಟಿಪ್ಪಣಿಗೆ ಸಂಬಂಧಪಟ್ಟಂತೆ 2026-27ನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದಂಥ ಸಭೆಗಳು, ಅವುಗಳ ವೇಳಾಪಟ್ಟಿ ತಯಾರಿ ಮಾಡತಕ್ಕಂಥದ್ದು. ಈಗ ಶಾಲೆಯಲ್ಲಿ STMC ಸಭೆ, ಪೋಷಕರ ಸಭೆ, ಮಕ್ಕಳ ಸಭೆ ಹಾಗೂ ಇತರ ಕಾರ್ಯಕ್ರಮಗಳು, ರಾಷ್ಟ್ರೀಯ ಕಾರ್ಯಕ್ರಮಗಳು, ವಾರ್ಷಿಕೋತ್ಸವ, ಪ್ರತಿಭಾ ಕಾರಂಜಿ ಇವೆಲ್ಲದನ್ನು ಹೇಗೆ ಮಾಡ್ಬೋದು ಅಂತ ಯಾವಾಗ ಮಾಡಬಹುದು ಅಂತ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡ್ಕೊತಕ್ಕಂಥದ್ದು. ಇನ್ನು 2026-27ನೇ ಸಾಲಿನಲ್ಲಿ SDP ಮತ್ತು SAP ತಯಾರಿಕೆ ಬಗ್ಗೆ ಈ 3ನೇ ಸಭೆಯಲ್ಲಿ ಚರ್ಚೆ ಮಾಡಬೇಕು. SDP ಶಾಲಾ ಅಭಿವೃದ್ಧಿ ಯೋಜನೆ, ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನು, SAP ಸ್ಕೂಲು ಶೈಕ್ಷಣಿಕ ಯೋಜನೆ, ಇವು ಯಾವುದೇ ರೀತಿ ತಯಾರು ಮಾಡ್ತಕ್ಕಂಥದ್ದು. ಅದರಲ್ಲಿ STMC ಅವರ ಪಾತ್ರದ ಬಗ್ಗೆ ಮುಖ್ಯ ಶಿಕ್ಷಕರು ತಿಳಿಸ್ಕೊಡ್ಬೇಕು. ಈ ಸಭೆಯಲ್ಲಿ ಪ್ರತಿ ಸಭೆಯಲ್ಲೂ ಕಾಫಿ, ಟೀ, ಸ್ನ್ಯಾಕ್ಸ್ ಕೊಡಬೇಕು. ಈಗ ಅನುದಾನ ಯಾವ ರೀತಿ ಖರ್ಚು ಮಾಡತಕ್ಕಂಥದ್ದು ನೋಡೋಣ. ಈಗ ಇಲ್ಲಿ ಇಲಾಖೆಯಿಂದ ಸುತ್ತೋಲೆಯಲ್ಲಿ ಬಂದಿರತಕ್ಕಂಥದ್ದು, 1ನೇ ಸಭೆಗೆ 500, 2ನೇ ಸಭೆಗೆ 500, 3ನೇ ಸಭೆಗೆ 500, ದಾಖಲೀಕರಣಕ್ಕೆ ಅಂತ 500 ಬಂದಿದೆ. ಒಟ್ಟು 2,000 ರೂಪಾಯಿ ಹಣ ಬಂದಿದೆ. ಈ 2,000 ರೂಪಾಯಿ ಈಗ ಒಂದೊಂದು ಸಭೆಗೆ ಬಂದಿರತಕ್ಕಂಥ 500 ರೂಪಾಯಿ ಯಾವ ರೀತಿ ಮಾಡಬೇಕು, ಪ್ರತಿ ಸಭೆಯಲ್ಲಿ 500 ರೂಪಾಯಿ ಖರ್ಚು ಮಾಡುವ ವಿಧಾನ, ಸಾಹಿತ್ಯದ ಭಾಗದ ಜೆರಾಕ್ಸ್ ಪ್ರತಿಯನ್ನು, ಆಯ್ದ ಭಾಗದ ಜೆರಾಕ್ಸ್ ಪ್ರತಿಯನ್ನು ನೀಡ್ತಕ್ಕಂಥದ್ದು. ಇದು ಸಮಗ್ರ ಸಾಹಿತ್ಯನ ಮುಂದೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಟೀ, ಕಾಫಿ, ಸ್ನ್ಯಾಕ್ಸ್ ಇದನ್ನು ನಾವು ಸಭೆಯಲ್ಲಿ ಕೊಡಬೇಕಾಗ್ತದೆ. ಇದು ಪ್ರತಿ ಸಭೆಯಲ್ಲೂ ಇಷ್ಟು ಖರ್ಚು ಮಾಡಬೇಕು 500 ರೂಪಾಯಿಲಿ. 3 ಸಭೆಗಳಿಗೂ 500 ರೂಪಾಯಿ ಇದೇ ರೀತಿ ಖರ್ಚು ಮಾಡಬೇಕು. ಸಮಗ್ರ ಸಾಹಿತ್ಯ ಅಂತ ಇದೆ, ಸಮಗ್ರ ಸಾಹಿತ್ಯವನ್ನು ಮಾಡಬೇಕು. ಇನ್ನು ದಾಖಲೀಕರಣದಕ್ಕೆ ಸಂಬಂಧಪಟ್ಟಂತೆ 500 ರೂಪಾಯಿ ಖರ್ಚು ಮಾಡುವ ವಿಧಾನ. ದಾಖಲೀಕರಣ ಕೊನೆಗೆ 500 ರೂಪಾಯಿ ದಾಖಲೀಕರಣಕ್ಕೆ ಬಳಕೆ ಮಾಡಬೇಕು. ಇದಕ್ಕೆ ಸಭೆಯ ಫೋಟೋಸ್ ಆಲ್ಬಮ್ ಮಾಡೋಕ್ಕಿರ್ಬೋದು, ಫೈಲ್ ತಯಾರು ಮಾಡೋಕ್ಕಿರ್ಬೋದು, ವರದಿ ಬರೆಯೋಕ್ಕಿರ್ಬೋದು, DTP ಮಾಡೋಕ್ಕೆ, ಹಾಳೆ ಲೇಖನ ಸಾಮಗ್ರಿಗಳು ಇದಕ್ಕಿರ್ಬೋದು. ಈಗ ಈ ಸಾಹಿತ್ಯ ಸುತ್ತೋಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ನೋಡೋಣ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎಲ್ಲೂ ಕಡೆ 3 ಸಭೆಗಳನ್ನ ಮಾಡ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಒಟ್ಟು ಹಣ 2,000 ರೂಪಾಯಿನ ಕೊಟ್ಟಿದ್ದಾರೆ. ಅದರಲ್ಲಿ 3 ಸಭೆಗೆ ತಲಾ 500 ರೂಪಾಯಿಯಂತೆ ಮತ್ತು ದಾಖಲೀಕರಣಕ್ಕೆ 500 ರೂಪಾಯಿಯಂತೆ, ಒಟ್ಟು 2,000 ರೂಪಾಯಿನ ನಮ್ಮ ಚೆಕ್ಕರ್ ಮೇಕರ್ ಕಾಂಪೋನೆಂಟ್ ಕೋಡ್ನು ಕೊಟ್ಟಿದ್ದಾರೆ. ಚೆಕ್ಕರ್ ಮೇಕರ್ ಅಕೌಂಟಿಗೆ ಈ 2,000 ರೂಪಾಯಿ ಹಣನ ಹಾಕ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ತರಬೇತಿಯ ಸಭೆಯ ಅವಧಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಇರುತ್ತೆ. ಇದರಲ್ಲಿ ಕಾಫಿ, ಟೀ, ಸ್ನ್ಯಾಕ್ಸನ್ನು ಕೊಡೋಕ್ಕೆ ಇರುತ್ತೆ. 7ನೇ ತಾರೀಕು ಇದು 3ನೇ ಸಭೆಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈ ಉಪಯೋಗಿತ ಪ್ರಮಾಣ ಪತ್ರ ನೋಡೋಣ. ಉಪಯೋಗಿತ ಪ್ರಮಾಣ ಪತ್ರ, ಅದರಲ್ಲಿ ಕ್ರಮ ಸಂಖ್ಯೆ ಬರಿತೀವಿ, ತಾಲೂಕಿನ ಹೆಸರು, ಒಟ್ಟು ಶಾಲೆಗಳ ಸಂಖ್ಯೆ, ಅಂದರೆ 1 ಶಾಲೆ ಅಂತ ಬರೋದು ಸಾಕು, ನಾವು ಒಬ್ಬರು ಕೊಡ್ತಾ ಇರೋದ್ರಿಂದ. STMC ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ, ಗಂಡು ಹೆಣ್ಣು, ಒಟ್ಟು ಆರ್ಥಿಕ ವಿವರ, ಬಿಡುಗಡೆ ಆದ ಅನುದಾನ, ಖರ್ಚಾದ ಅನುದಾನ, ಉಳಿಕೆ ಆದ 3 ಸಭೆಗಳದ್ದು ಮತ್ತು ಪ್ಲಸ್ ದಾಖಲೀಕರಣ ಸೇರಿ 2,000 ರೂಪಾಯಿಂದ ಇಲ್ಲಿ ವಿಚಾರನ ಬರಿಬೇಕು. ಈ ವಿಷಯಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಈಗ ಸಮಗ್ರ ಸಾಹಿತ್ಯದ ಬಗ್ಗೆ ನೋಡೋಣ. STMC ಸದಸ್ಯರಲ್ಲಿ ಸಾಹಿತ್ಯ ಜೆರಾಕ್ಸ್ ಪ್ರತಿ ಕೊಡಲಿಕ್ಕೆ ಇದು ಭಾಳಷ್ಟು ಚೆನ್ನಾಗಿದೆ. ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು ಸಮಗ್ರ ಅಂತ. STMC ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಸ್ತಾರಿ ಸಮಿತಿ ಪರಿಷ್ಕೃತ ಇದು ಸಾಹಿತ್ಯ. ಇದನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಈ ಸಾಹಿತ್ಯ ಸಾಕಷ್ಟು ಪೇಜ್ಗಳಿದೆ. ಇದರಲ್ಲಿ ಎಲ್ಲ ವಿಚಾರಗಳನ್ನ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ.
ಏನೇನು ವಿಚಾರ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಅಧ್ಯಾಯ 1ರಲ್ಲಿ STMC ರಚನೆ, ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ. ಅಧ್ಯಾಯ 2ರಲ್ಲಿ STMC ರಚನೆ, ಅಧಿಕಾರ, ಕರ್ತವ್ಯಗಳು ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಕೊಟ್ಟರೆ. 3ನೇ ಅಧ್ಯಾಯದಲ್ಲಿ ಸರ್ಕಾರದ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ. ಸಾರ್ವತ್ರಿಕ ಶಿಕ್ಷಣದ ಸಾರ್ವತ್ರೀಕರಣದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣದ ಮಹತ್ವ ರೂಪರೇಷೆ ಬಗ್ಗೆ ಕೊಟ್ಟಿದ್ದಾರೆ. ಶಿಕ್ಷಕರ ತರಬೇತಿಗಳ ಬಗ್ಗೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಬಗ್ಗೆ ಕೊಟ್ಟಿದ್ದಾರೆ. ಶಾಲಾಭಿವೃದ್ಧಿ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು ಶಾಲಾ ಸಿದ್ಧಿ ಬಗ್ಗೆ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಒಂದು ಅಧ್ಯಾಯ ನೋಡೋಣ. STMC ರಚನೆ ಮತ್ತು ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ. STMC ಅವರ ಕರ್ತವ್ಯಗಳೇನು, ಏನು ಜವಾಬ್ದಾರಿ ಇದೆ, ಏನು ಕೆಲಸ ಮಾಡಬೇಕು, STMC ತಂಡ ಏನು ಕೆಲಸ ಮಾಡಬೇಕು, ಅವುಗಳ ಒಂದು ನಿಯಮಗಳು ಎಲ್ಲದನ್ನು ಸಹ ಸವಿಸ್ತಾರವಾಗಿ ಈ ಒಂದು ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. ಈಗ STMC ರಚನೆಗೆ ಸಂಬಂಧಪಟ್ಟಂತೆ ವಿಧಿವಿಧಾನ ಕೊಟ್ಟಿದ್ದಾರೆ. ಹಂತ 1ರಲ್ಲಿ ಏನು ಮಾಡಬೇಕು, ಹಂತ 2ರಲ್ಲಿ ಏನು ಮಾಡಬೇಕು, ಮುಖ್ಯ ಶಿಕ್ಷಕರು ಯಾವ ರೀತಿ STMC ರಚನೆ ಮಾಡಬೇಕು ಅದನ್ನು ಕೊಟ್ಟಿದ್ದಾರೆ. ಹಂತ 3ರಲ್ಲಿ ಏನು ಮಾಡಬೇಕು, ಹಂತ 4ರಲ್ಲಿ ಏನು ಮಾಡಬೇಕು, ಹಂತ 5ರಲ್ಲಿ ಏನು ಮಾಡಬೇಕು. ಆನಂತರ STMC ಪೋಷಕರ ಸಭೆಯನ್ನು ಮಾಡಿ ಹಂತ 6 ಮುಖ್ಯವಾಗಿ ಇಲ್ಲಿ ನಮಗೆ ಭಾಳಷ್ಟು ಜನ ಶಿಕ್ಷಕರಿಗೆ ಇದು ಮಾಹಿತಿ ಬೇಕಾಗಿರ್ತಕ್ಕಂಥದ್ದು. 18 ಜನರನ್ನ ಯಾವ ರೀತಿ ಆಯ್ಕೆ ಮಾಡಬೇಕು, ಮಾನದಂಡ ಏನು ಅಂತಂದರೆ ಇದು ತುಂಬ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಉದಾಹರಣೆ ಸಮೇತ ಕೊಟ್ಟಿದ್ದಾರೆ. ಇದಕ್ಕೂ ಸೂತ್ರ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸೂತ್ರನ ಅಪ್ಲೈ ಮಾಡಿ ಜಾತಿವಾರು ಎಷ್ಟೆಷ್ಟು ಜನ ಇರಬೇಕು, ಅದರಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಷ್ಟು % ಇರಬೇಕು ಅನ್ನೋದು ಕೊಟ್ಟಿದ್ದಾರೆ. ಹಾಗೆ ಒಂದು ಎಕ್ಸಾಂಪಲ್ಲು ಸಹ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸೂತ್ರದನ್ವಯ, ಈ ಮಾನದಂಡದನ್ವಯ STMC ರಚನೆಯನ್ನು ಮಾಡಬೇಕು. STMC ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಇನ್ನು ಸದಸ್ಯ ಕಾರ್ಯದರ್ಶಿ ಅಂದರೆ ಮುಖ್ಯ ಶಿಕ್ಷಕರು ಆಗಿರ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು STMCಲಿ ಇನ್ನು ನಾಮನಿರ್ದೇಶಿತ ಸದಸ್ಯರು, ಪದನಿಮಿತ್ತ ಸದಸ್ಯರು ಎಷ್ಟಿರಬೇಕು, 3 ಜನ ನಾಮನಿರ್ದೇಶಿತ ಸದಸ್ಯರು ಅಂದರೆ ಅವರು ಯಾರ್ಯಾರು ಅನ್ನೋದನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ STMC ಮೇಲ್ವಿಸ್ತಾರಿ ಸಮಿತಿಯಲ್ಲಿ ಒಟ್ಟು ಸದಸ್ಯರಲ್ಲಿ 50% ಸದಸ್ಯರು ಮಹಿಳೆಯರು ಇರಬೇಕು. ಅಂದರೆ 18 ಜನದಲ್ಲಿ 9 ಜನ ಆದರೂ ಮಹಿಳೆಯರು ಇರಲೇಬೇಕಾಗತ್ತೆ. ಕನಿಷ್ಠ ಅಂದರೆ ಜಾಸ್ತಿ ಸಹ ಇರಬಹುದು. ಈ ಎಲ್ಲ ನಿಯಮಗಳು ಈ ಒಂದು PDF-ಅಲ್ಲಿ, ಈ ಸಾಹಿತ್ಯದಲ್ಲಿ ಇದೆ. ಶಾಲಾಭಿವೃದ್ಧಿ ಮತ್ತು ಮೇಲ್ವಿಸ್ತಾರಿ ಸಮಿತಿಯ ಪ್ರಕಾರಗಳು ಅಂತ ಕೂಡ ಅವ್ರು ಏನೇನು ಕೆಲಸವನ್ನು ಶಾಲೆಯಲ್ಲಿ ಮಾಡಬೇಕು, ಅವರ ಒಂದು ಅಜೆಂಡಾ ಏನಿದೆ ಅದನ್ನೆಲ್ಲದನ್ನು ಸಹ ಕೊಟ್ಟಿದ್ದಾರೆ. ಕೆಲವು ಉತ್ತಮ STMC ಶಾಲೆಗಳ ಬಗ್ಗೆ ಸಹ ಕೊಟ್ಟಿದ್ದಾರೆ. ಶಾಲೆಗೆ ಅವರು ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ಒಂದು ಕೊಟ್ಟಿದ್ದಾರೆ. ಶಿಕ್ಷಣದ ಬಗ್ಗೆ ಕೊಟ್ಟಿದ್ದಾರೆ. ಅವರಿಗೆ ಶಾಲೆ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ, ಹಾಗೆ ಮಕ್ಕಳ ಹಕ್ಕುಗಳಾಗ್ಬೋದು, ಶಾಲೆಯ ಒಂದು ವಿಚಾರಗಳನ್ನೆಲ್ಲ ಸಹ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು STMC ಇದಕ್ಕೆ. ಸೊ ಇದಿಷ್ಟು ಮೊದಲನೇ ವಿಡಿಯೋದಲ್ಲಿ 1ನೇದು 2ನೇ ಸಭೆಯ ಬಗ್ಗೆ ಮಾಡಿದ್ದೀನಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.